ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡೋದು ಮತ್ತು ಲೆಡ್ಜರ್ ಪೋಸ್ಟಿಂಗ್ ಮಾಡೋದು ಕಲಿತಾ ಹೋಗ್ತಿದ್ವಿ. ಸೊ ಅದೇ ರೀತಿಯಾಗಿ ಇನ್ನೊಂದು ಪ್ರಾಬ್ಲಮನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟು ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಆಫ್ ಮಿಥುನ್ ಆ್ಯಂಡ್ ಬ್ರದರ್ಸ್ ಆ್ಯಂಡ್ ಪೋಸ್ಟ್ ದೆಮ್ ಟು ಲೆಡ್ಜರ್ ಅಂತ ಇದೆ. ಇಲ್ಲಿ ಮಿಥುನ್ ಆ್ಯಂಡ್ ಬ್ರದರ್ಸು ಕೆಲವು ಟ್ರಾನ್ಸಾಕ್ಷನನ್ನು ಮಾಡಿದ್ದಾರೆ. ಸೊ ಯಾವಾಗ ಜನವರಿ 2015ರಲ್ಲಿ. ಸೊ ಅದನ್ನ ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡಬೇಕು ಮತ್ತು ಲೆಡ್ಜರ್ ಪೋಸ್ಟಿಂಗ್ ಮಾಡಬೇಕಂತಂದು ಹೇಳಿದ್ದಾರೆ. ಸೊ ಹಂಗಾಗಿ ಫಸ್ಟ್ ನಾವೇನು ಮಾಡಬೇಕು, ಪ್ರತಿಯೊಂದು ಟ್ರಾನ್ಸಾಕ್ಷನನ್ನು ನಾವು ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡಬೇಕಾಗುತ್ತೆ. ಫಸ್ಟ್ 1/1/2015 1/1/2015 ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ rupees 1,65,000 ಅಂತ ಇದೆ. ಅಂದರೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ 1,65,000 ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ದಾರೆ. ಯಾರು? ಮಿಥುನ್ ಆ್ಯಂಡ್ ಬ್ರದರ್ಸ್ ಅವರು. ಸೊ ಆವಾಗ ನಾವು ಎಂಟ್ರಿ ಪಾಸ್ ಮಾಡಿ ಜರ್ನಲ್ ಎಂಟ್ರಿ ಬರಿಬೇಕಾಗುತ್ತೆ. ನಾವು ಯಾವುದೇ ಒಂದು ಜರ್ನಲ್ ಎಂಟ್ರಿ ಬರಿತಿದ್ದೀವಿ ಅಂದರೆ ರೂಲ್ ಪ್ರಕಾರ ಬರಿಬೇಕಾಗುತ್ತೆ, ಡೆಬಿಟ್ ಮತ್ತು ಕ್ರೆಡಿಟ್ ರೂಲ್. ಸೊ ರೂಲ್ ಏನು ಹೇಳುತ್ತೆ ಅಂದರೆ, ಒಂದು ವ್ಯವಹಾರದಲ್ಲಿ ಕ್ಯಾಪಿಟಲ್ ಏನಾದರೂ ಇನ್ಕ್ರೀಸ್ ಆಯಿತು ಅಂತಂದರೆ ಅದನ್ನ ಕ್ರೆಡಿಟ್ ಟ್ರೀಟ್ ಮಾಡಿರಿ ಅಂತಂದು ರೂಲ್ ಹೇಳುತ್ತೆ. ಈಗ ಮಿಥುನ್ ಮತ್ತು ಬ್ರದರ್ ಅವರು ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡಿದ್ದಾರೆ 1,65,000. ಅಂದರೆ ಅದರ ಅರ್ಥ ಬಿಸ್ನೆಸ್ಸಲ್ಲಿ ಕ್ಯಾಪಿಟಲ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಹಂಗಾಗಿ ಏನು ಮಾಡ್ತೀವಿ ಅಂದರೆ, ಸೊ ಕ್ಯಾಪಿಟಲ್ ಅನ್ನೋದನ್ನು ನಾವು ಕ್ರೆಡಿಟ್ ಟ್ರೀಟ್ ಮಾಡ್ತೀವಿ. ಹಾಗಾದರೆ 1,65,000 ಬಿಸ್ನೆಸ್ಸಲ್ಲಿ ಕ್ಯಾಶ್ ಇನ್ಕ್ರೀಸ್ ಆಗ್ತಾ ಇದೆ. ಅಸೆಟ್ ಇನ್ಕ್ರೀಸ್ ಆದರೆ ಡೆಬಿಟ್ ಮಾಡಬೇಕಾಗುತ್ತೆ. ಸೊ ಎಂಟ್ರಿ ಏನಾಗುತ್ತೆ, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ rupees 1,65,000 ಅಂತ ಇರೋದು. ಎಂಟ್ರಿ ಏನಾಗುತ್ತೆ ಅಂದರೆ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಸೊ ಅಮೌಂಟು 1,65,000 ಆಗುತ್ತೆ. ಸೊ ಇಷ್ಟು. ಇದು 1/1/2015ರಲ್ಲಿ ಕ್ಯಾಪಿಟಲ್ ಏನು ಇನ್ವೆಸ್ಟ್ ಮಾಡಿದಾರಲ್ಲ ಅದಕ್ಕೆ ಎಂಟ್ರಿ ಇದು. ನೆಕ್ಸ್ಟ್ ಅದಾದಮೇಲೆ 2/1/2015ರಲ್ಲಿ ಓಪನ್ ಬ್ಯಾಂಕ್ ಅಕೌಂಟ್ ಇನ್ ಪಂಜಾಬ್, PNB ಅಂದರೆ ಪಂಜಾಬ್, ₹80,000. ಅಂದರೆ ಪಂಜಾಬ್ ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡಿದ್ದಾರೆ. ಎಷ್ಟು? ₹80,000 ಇನ್ವೆಸ್ಟ್ ಮಾಡಿ, ಅಂದರೆ ₹80,000 ಅಕೌಂಟಿಗೆ ಡೆಪಾಸಿಟ್ ಮಾಡಿದ್ದಾರೆ. ಸೊ ಅದರ ಅರ್ಥ ನಮ್ಮ ಕೈಯಲ್ಲಿ ₹80,000 ಇರುತ್ತೆ. ನಾವು ಅದನ್ನ ಏನು ಮಾಡ್ತೀವಿ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದಾಗ ನಮ್ಮ ಅಕೌಂಟಿಗೆ ₹80,000 ಏನು ಮಾಡ್ತೀವಿ, ಡೆಪಾಸಿಟ್ ಮಾಡ್ತೀವಿ ಅಮೌಂಟನ್ನು. ಸೊ ಅವಾಗ ಎಂಟ್ರಿ ಏನಾಗುತ್ತೆ ಅಂದರೆ, ಇಲ್ಲಿ ಬ್ಯಾಂಕ್ ಮತ್ತು ಕ್ಯಾಶ್ ಎರಡು ಎಂಟ್ರಿ ಬರುತ್ತೆ. ಸೊ ಒಂದು ಬ್ಯಾಂಕ್, ಇನ್ನೊಂದು ಕ್ಯಾಶ್. ಬ್ಯಾಂಕ್ ಮತ್ತು ಕ್ಯಾಶ್ ಎರಡು ಅಸೆಟ್ಗಳು ಬರ್ತವೆ. ಸೊ ಇವು ಎರಡೂ ಕೂಡ ಕರೆಂಟ್ ಅಸೆಟ್ ಆಗುತ್ತೆ. ನಮ್ಮ ಕೈಯಲ್ಲಿ ₹80,000 ಇತ್ತು. ಅದನ್ನ ಏನು ಮಾಡಿದ್ವಿ, ಬ್ಯಾಂಕ್ ಅಕೌಂಟ್ ಯಾವಾಗ ಓಪನ್ ಮಾಡಿದ್ವಲ್ಲ, ಈ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದಾಗ ಬ್ಯಾಂಕ್ ಅಕೌಂಟಿಗೆ ₹80,000 ಡೆಪಾಸಿಟ್ ಮಾಡಿದ್ವಿ. ನಮ್ಮ ಕೈಯಲ್ಲಿ ಏನು ಉಳಿತು? ನಿಲ್, 0 ಬ್ಯಾಲೆನ್ಸ್ ಉಳಿತು. ಯಾಕೆಂದರೆ ನಮ್ಮ ಹತ್ರ ಇರೋಂಥದ್ದು ₹80,000 ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿ ₹80,000 ಡೆಪಾಸಿಟ್ ಮಾಡಿದ್ವಿ. ಸೊ ಅಂದರೆ ಇಲ್ಲಿ ಅಸೆಟ್ ಏನಾಯಿತು, ಬ್ಯಾಂಕ್ ಎನ್ನುವಂಥ ಅಸೆಟ್ಟು ಇನ್ಕ್ರೀಸ್ ಆಯಿತು. ನೆಕ್ಸ್ಟ್ ಕ್ಯಾಶ್ ಎನ್ನುವಂಥ ಅಸೆಟ್ಟು 0ಕ್ಕೆ ಬಂದರು. ಅಂದರೆ 80,000 ಇದ್ದದ್ದು 0 ಆಯಿತು, ಅಂದರೆ ಡಿಕ್ರೀಸ್ ಆಯಿತು, ನಿಲ್ ಆಯಿತು. ರೂಲ್ ಏನು ಹೇಳುತ್ತೆ ಅಂದರೆ, ಯಾವುದೇ ಅಸೆಟ್ ಆಗಿರಲಿ ಅದು, ಆ ಅಸೆಟ್ಟು ಏನಾದರೂ ವ್ಯವಹಾರದಲ್ಲಿ ಇನ್ಕ್ರೀಸ್ ಆಯ್ತಂದರೆ, ಅದ್ರ ವ್ಯಾಲ್ಯೂ ಇನ್ಕ್ರೀಸ್ ಆಯ್ತಂದರೆ ಅದನ್ನ ಡೆಬಿಟ್ ಮಾಡಬೇಕು ಅಂತಂದು ರೂಲ್ ಹೇಳುತ್ತೆ. ಸೊ ಹಂಗಾಗಿ ಬ್ಯಾಂಕ್ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ. ನೆಕ್ಸ್ಟ್ ಅದೇ ರೂಲ್ ಮತ್ತೆ ಇನ್ನೊಂದು ಹೇಳುತ್ತೆ, ಯಾವ ಅಸೆಟ್ಟಿನ ಬೆಲೆ ಡಿಕ್ರೀಸ್ ಆಗುತ್ತೋ ಅಥವಾ ಕಡಿಮೆ ಆಗುತ್ತೋ ಅದನ್ನ ಕ್ರೆಡಿಟ್ ಟ್ರೀಟ್ ಮಾಡ್ರಿ ಅಂತಂದು ರೂಲ್ ಹೇಳುತ್ತೆ.
ಸೊ ಇವಾಗ ಎಂಟ್ರಿ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ, ನೆನ್ಪಿಟ್ಕೋಬೇಕು. ಸೊ 2/1/2015 ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಸೊ ಎಷ್ಟಿದೆ ಅಮೌಂಟು, 80,000 rupees. 80,000 rupees. ಇಷ್ಟು 80,000 rupeesನ್ನು ನಾವು ಇನ್ವೆಸ್ಟ್ ಅಂದರೆ ಡೆಪಾಸಿಟ್ ಮಾಡಿ ಅಕೌಂಟನ್ನು ಓಪನ್ ಮಾಡಿದ್ವಿ ಇಲ್ಲಿ ಪಂಜಾಬ್ ಬ್ಯಾಂಕಲ್ಲಿ. ನೆಕ್ಸ್ಟ್ ಅದಾದಮೇಲೆ ನರೇಶನ್ ಕೆಲವು ಕಂಪಲ್ಸರಿ ಬರಲೇಬೇಕು. ನಾನು ಸ್ಪೇಸ್ ಆಗಲ್ಲ ಅಂತಂದು ನರೇಶನ್ ಬರಲಿಲ್ಲ. ಸೊ ಇಲ್ಲಿ ನರೇಶನ್ ಏನಂತ ಬರಿತೀವಿ, ಬೀಯಿಂಗ್ ಓಪನ್ ಎ ಬ್ಯಾಂಕ್ ಅಕೌಂಟ್ ಇನ್ PNB ಅಂತ ಬರೆದ್ರೆ ಮುಗೀತು. ನೆಕ್ಸ್ಟ್ ಥರ್ಡ್ ಜರ್ನಲ್ ಎಂಟ್ರಿ 4/1/2015 4/1/2015 4/1/2015 ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ತಾರಾ. ಅಂದರೆ ತಾರಾದಿಂದ ಗೂಡ್ಸನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಗೂಡ್ಸ್ ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಏನು ಎಕ್ಸ್ಪೆನ್ಸ್ ಆಗುತ್ತೆ, ಪರ್ಚೇಸ್ ಮಾಡಿರೋದು ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಅಂದರೆ ಅದರ ಅರ್ಥ, ನಾವು ತಾರಾನಿಂದ ಗೂಡ್ಸ್ ಪರ್ಚೇಸ್ ಮಾಡಿದರೆ ನಾವು ತಾರಾಗೆ ದುಡ್ಡು ಕೊಡಬೇಕಾಗುತ್ತೆ. ಎಷ್ಟು ಕೊಡಬೇಕಾಗುತ್ತೆ, 22,000 ಕೊಡಬೇಕಾಗುತ್ತೆ. ಸೊ ಅಂದರೆ 22,000 ರೂಪಾಯಿ ನಾವು ತಾರಾಗೆ ದುಡ್ಡು ಕೊಡಬೇಕು. 22,000 ರೂಪಾಯಿ ನಾವು ದುಡ್ಡು ಕೊಡಬೇಕು ತಾರಾಗೆ ಅಂತಂದರೆ ನಮಗೆ ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ರೂಲ್ ಏನು ಹೇಳುತ್ತೆ ಅಂದರೆ, ಎಕ್ಸ್ಪೆನ್ಸಸ್ ಏನಾದರೂ ಬಿಸ್ನೆಸ್ಸಲ್ಲಿ ಇನ್ಕ್ರೀಸ್ ಆಯಿತು ಅಂತಂದರೆ ಅದನ್ನ ಡೆಬಿಟ್ ಟ್ರೀಟ್ ಮಾಡಿರಿ ಅಂತಂದು ಹೇಳುತ್ತೆ. ಸೊ ಹಾಗಾದರೆ ಇಲ್ಲಿ ಎಕ್ಸ್ಪೆನ್ಸಸ್ ಏನಾಗುತ್ತೆ, ಪರ್ಚೇಸ್ ಅನ್ನೋದು ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಹಂಗಾಗಿ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಬರಿತಿದ್ವಿ, ಬಟ್ ಕ್ಯಾಶ್ ಅಕೌಂಟ್ ಅಂತ ಬರೆಯಲ್ಲ. ಯಾಕಂದರೆ ಯಾರಿದ್ದ ಪರ್ಚೇಸ್ ಮಾಡ್ತಾ ಇರೋದು, ತಾರಾ ಇದ್ದ ಪರ್ಚೇಸ್ ಮಾಡ್ತಾ ಇರೋದು. ಸೊ ಹಂಗಾಗಿ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ತಾರಾ ಅಕೌಂಟ್ ಅಂತ ಬರಿತೀವಿ. ಕೆಲವ್ರು ಏನು ಮಾಡ್ತಾರಂದರೆ, ಹಿಂಗೆ ಟ್ರಾನ್ಸಾಕ್ಷನ್ ಕೊಟ್ಟಾಗ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಬರೀತಾರೆ. ಅದು ರಾಂಗ್, ಅದು ಮಾರ್ಕ್ಸ್ ಸಿಗಲ್ಲ. ಅಟ್ಲೀಸ್ಟ್ ಸರ್ ಪರ್ಚೇಸ್ ಅಂತನಾದರೂ ಬರ್ದೇನಿ ಮಾರ್ಕ್ಸ್ ಕೊಡಲ್ಲ. ಯಾಕಂದರೆ ಒಂದು ಡೆಬಿಟ್ಟು ಮತ್ತು ಕ್ರೆಡಿಟ್ ಎರಡೂ ಕೂಡ ಕರೆಕ್ಟ್ ಇದ್ದರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಹಂಗಾಗಿ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ತಾರಾ ಅಕೌಂಟ್ ಅಂತ ಬರಿತೀವಿ. ಪರ್ಚೇಸ್ ಅಕೌಂಟ್ ಡೆಟಾರ್ ಟು ತಾರಾ ಅಕೌಂಟ್. ಸೊ ಎಷ್ಟು ದುಡ್ಡು ಕೊಡಬೇಕು ತಾರಾಗೆ, 22,000 ಕೊಡಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ 5/1/2015 5/1/2015 ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ₹30,000. ಅಂದರೆ ಗೂಡ್ಸನ್ನು ಪರ್ಚೇಸ್ ಮಾಡಿದ್ದಾರೆ 30,000 ರೂಪಾಯಿ ಕೊಟ್ಟು. ಸೊ ಎಂಟ್ರಿ ಏನಾಗುತ್ತೆ ನೋಡಬೇಕು. ಸೊ 5/1/2015 ಗೂಡ್ಸ್ ಪರ್ಚೇಸ್ ಮಾಡಿದ್ದಾರೆ. ಸೊ ಹಂಗಾಗಿ ಎಕ್ಸ್ಪೆನ್ಸಸ್ ಆಗುತ್ತೆ. ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಬರ್ತೀವಿ. ಕ್ಯಾಶ್ ಅಕೌಂಟ್. ಸೊ ಎಷ್ಟು, 30,000. ಇಲ್ಲಿ ನೋಡಿ ಸೇಮ್ ಸೆಂಟೆನ್ಸ್ ಇದೆ. ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ತಾರಾ, ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ಇಲ್ಲಿ ತಾರಾ ಬದಲಿ ಕ್ಯಾಶ್ ಇದೆ, ಹಾಗಾಗಿ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ತಾರಾ ಅಕೌಂಟ್ ಅಂತ ಬರೆದ್ವಿ. ಇಲ್ಲಿ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಬರೆದ್ವಿ. ಅಂದರೆ ಡಿಫ್ರೆನ್ಸ್ ನೋಡ್ಕೋಬೇಕು. ತಾರಾ ಯಾಕೆ ಬರೆದ್ವಿ, ಇಲ್ಲಿ ಕ್ಯಾಶ್ ಅಕೌಂಟ್ ಯಾಕೆ ಬರೆದ್ವಿ ಅಂತಂದು. ಇನ್ ಕೇಸ್ ಹೆಸರು ಏನಾದ್ರು ಮೆನ್ಷನ್ ಮಾಡಿದರೆ ಹೆಸರು ಬರಿತೀವಿ, ಹೆಸರು ಮೆನ್ಷನ್ ಮಾಡಲಿಲ್ಲ ಅಂದರೆ ಕ್ಯಾಶ್ ಅಂತಂದು ಬರಿತೀವಿ. ನೆನ್ಪಿಟ್ಕೋಬೇಕಾಗುತ್ತದೆ. ನೆಕ್ಸ್ಟ್ ಅದಾದಮೇಲೆ 6/1/2015 ಪೇಯ್ಡ್ ವೇಜಸ್. 6/1/2015 ವೇಜಸ್ಸನ್ನು ಪೇಯ್ಡ್ ಮಾಡಿದ್ದಾರೆ. ವೇಜಸ್ ಅಂದರೆ ಕೂಲಿ ಅಂತ ಕರಿತೀವಿ. ಕೂಲಿಯನ್ನು ಕೊಟ್ಟಿದ್ದಾರೆ. ಎಷ್ಟು ರೂಪಾಯಿ, 200 ರೂಪಾಯಿ. ಸೊ ಅಂದರೆ ಎಂಟ್ರಿ ಏನಾಗುತ್ತೆ, ವೇಜಸ್ ಅನ್ನೋದು ನಾವು ದುಡ್ಡು ಕೊಡ್ತಾ ಇದ್ದೀವಿ, ಕೂಲಿ ಕೊಡ್ತಾ ಇದ್ದೀವಿ, ಅಂದರೆ ಎಕ್ಸ್ಪೆನ್ಸಸ್ ಆಗುತ್ತೆ.
ಸೊ ಎಕ್ಸ್ಪೆನ್ಸಸ್ ಆದರೆ ಡೆಬಿಟ್ ಟ್ರೀಟ್ ಮಾಡ್ತೀವಿ. ಸೊ ಏನಂತ ವೇಜಸ್ ಅಕೌಂಟ್ ಡೆಟಾರ್, ವೇಜಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಮೂಲಕ 200 ರೂಪಾಯಿ ಕ್ಯಾಶ್ ಕೊಡ್ತಾ ಇದ್ದೀವಿ, 200 ಇಷ್ಟು. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಎಂಟ್ರಿ ನೋಡ್ಕೋಬೇಕಾಗುತ್ತೆ. 8/1/2015 ಫರ್ನಿಚರ್ ಪರ್ಚೇಸ್ಡ್ ಫಾರ್ ಆಫೀಸ್ ಯೂಸ್ ಅಂತ ಇದೆ. ಸೊ ಎಂಟ್ರಿ ಏನಾಗುತ್ತೆ, ಫರ್ನಿಚರನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಅಂದರೆ ಇಲ್ಲಿ ಯಾವುದಕ್ಕೆ, ಆಫೀಸ್ ಯೂಸಿಗೆ. ಪರ್ಸ್ನಲ್ ಯೂಸ್ ಆದರೆ ಡ್ರಾಯಿಂಗ್ಸ್ ಆಗುತ್ತೆ. ಸೊ ಆಫೀಸ್ ಯೂಸಿಗೆ ಪರ್ಚೇಸ್ ಮಾಡಿದ್ದಾರೆ ಏನನ್ನು, ಫರ್ನಿಚರನ್ನು. ಹಾಗಾಗಿ ಫರ್ನಿಚರ್ ಪರ್ಚೇಸ್ ಮಾಡಿದರೆ ಅದೇನಾಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ, ಡೆಬಿಟ್ ಟ್ರೀಟ್ ಮಾಡ್ತೀವಿ ಏನನ್ನು, ಫರ್ನಿಚರನ್ನು. ಎಂಟ್ರಿ ಏನಾಗುತ್ತೆ, ಫರ್ನಿಚರ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಡೇಟ್ ಎಷ್ಟು, 8/1/2015. ಫರ್ನಿಚರ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಹೌ ಮಚ್ rupees, 5,000 rupees ಇಷ್ಟು. ನೆಕ್ಸ್ಟ್ ಅದಾದಮೇಲೆ 10/1/2015 ವಿತ್ಡ್ರಾನ್ ಫ್ರಮ್ ಬ್ಯಾಂಕ್ ಫಾರ್ ಪರ್ಸನಲ್ ಯೂಸ್ ಅಂತ ಇದೆ. ಸೊ ಅಂದರೆ ಬ್ಯಾಂಕಿದ್ದ ಹಣವನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಯಾವುದಕ್ಕೆ, ಪರ್ಸನಲ್ ಯೂಸ್ಗೆ, ಅಂದರೆ ವೈಯಕ್ತಿಕ ಉಪಯೋಗಕ್ಕೆ ಅವ್ರೇನು ಮಾಡಿದ್ದಾರೆ, ಬ್ಯಾಂಕಲ್ಲಿರುವಂತಹ ಅಮೌಂಟನ್ನು, ಅಂದರೆ ಬಿಸ್ನೆಸ್ಸಿಂದು ಬ್ಯಾಂಕಲ್ಲಿ ಇಟ್ಟಿರ್ತಾರೆ ಅಮೌಂಟು. ಸೊ ಇರುವಂತಹ ಹಣವನ್ನು ವೈಯಕ್ತಿಕ ಕಾರಣಕ್ಕೆ, ಪರ್ಸನಲ್ ಯೂಸ್ಗೆ ವಿತ್ಡ್ರಾ ಮಾಡ್ಕೊಂಡಿರ್ತಾರೆ. ಎಷ್ಟು, 4,000 ರೂಪಾಯಿ. ಸೊ ಅಂದರೆ ಅದನ್ನು ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಅಮೌಂಟ್ ಈಸ್ ವಿತ್ಡ್ರಾನ್ ಫಾರ್ ಪರ್ಸನಲ್ ಯೂಸ್, ದಟ್ ಈಸ್ ಕಾಲ್ಡ್ ಆಸ್ ಡ್ರಾಯಿಂಗ್ಸ್. ಸೊ ಅದು 4,000 ರೂಪಾಯಿ ಪರ್ಸನಲ್ ಯೂಸ್ಗೆ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಸೊ ಇದು ಏನಾಗುತ್ತೆ ಅರ್ಥ, ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಬರಿತೀವಿ. 10/1/2015 ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಬರ್ತೀವಿ. ಎಷ್ಟು, 4,000 ವಿತ್ಡ್ರಾ ಮಾಡ್ಕೊಂಡಿರೋದು. ನೆಕ್ಸ್ಟ್ ಅದಾದಮೇಲೆ 13/1/2015 ಕಮಿಷನ್ ರಿಸೀವ್ಡ್ ₹1,000. ಕಮಿಷನನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ, ಅಂದರೆ ಇಸ್ಕೊಂಡಿದ್ದಾರೆ. ಎಷ್ಟು, 1,000 ರೂಪೀಸ್. ಅಂದರೆ ನಾವು ದುಡ್ಡನ್ನು ಇಸ್ಕೊಂಡ್ರೆ ಅದು ನಮಗೆ ಇನ್ಕಮ್ ಆಗುತ್ತೆ. ಸೊ ಹಂಗಾಗಿ ನಾವು ಕಮಿಷನನ್ನು ಇಸ್ಕೊಂಡಿದ್ದೀವಿ 1,000 ರೂಪೀಸ್. 13/1/2015 ಕಮಿಷನ್ ರಿಸೀವ್ಡ್ ಆಗಿರೋದ್ರಿಂದ. ಸೊ ಇನ್ಕಮ್ ಏನಾದರೂ ಬಿಸ್ನೆಸ್ಸಲ್ಲಿ ಇನ್ಕ್ರೀಸ್ ಆದರೆ ಅದನ್ನ ಕ್ರೆಡಿಟ್ ಟ್ರೀಟ್ ಮಾಡಬೇಕು ರೂಲ್ ಪ್ರಕಾರ. ಸೊ ಹಂಗಾಗಿ ಇಲ್ಲಿ ಇನ್ಕಮ್ ಯಾವುದು, ಕಮಿಷನ್ ಅನ್ನೋದು ಇನ್ಕಮ್ ಆಗುತ್ತೆ. ಹಂಗಾಗಿ ಕಮಿಷನನ್ನು ಕ್ರೆಡಿಟ್ ಟ್ರೀಟ್ ಮಾಡ್ತೀವಿ. ಹಾಗಾದರೆ ಡೆಬಿಟ್ ಏನಾಗುತ್ತೆ, ದುಡ್ಡು ಇಸ್ಕೊಳ್ತೀವಿ, ಅಂದರೆ ಕ್ಯಾಶ್ ಇಸ್ಕೊಳ್ತೀವಿ. ಎಷ್ಟು, 1,000 ರೂಪೀಸು. ಅಂದರೆ ಕ್ಯಾಶ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಹಂಗಾಗಿ ಅಸೆಟ್ ಇನ್ಕ್ರೀಸ್ ಆಗುತ್ತೆ. ಅಸೆಟ್ ಇನ್ಕ್ರೀಸ್ ಆದರೆ ಅದನ್ನ ಡೆಬಿಟ್ ಟ್ರೀಟ್ ಮಾಡ್ತೀವಿ. ಸೊ ಹಂಗಾಗಿ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕಮಿಷನ್ ಅಕೌಂಟ್ ಅಂತ ಬರಿತೀವಿ. ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕಮಿಷನ್ ಅಕೌಂಟ್ 1,000 ರೂಪೀಸ್. ಇಷ್ಟಾಯ್ತು. ಇವಾಗ ಏನು ಮಾಡಬೇಕು, ಎಲ್ಲವೂ ಎಂಟ್ರಿನೂ ಪಾಸ್ ಮಾಡಿದ್ವಿ. ಈಗ ಪೋಸ್ಟಿಂಗ್ ಮಾಡಬೇಕಾಗುತ್ತೆ ಲೆಡ್ಜರಿಗೆ. ಸೊ 1 by 1 ಅಕೌಂಟನ್ನು ಓಪನ್ ಮಾಡಬೇಕು. ಫಸ್ಟ್ ಎಂಟ್ರಿ ಏನಿದೆ, ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಸೊ ಇಲ್ಲಿ ಎಷ್ಟು ಅಕೌಂಟು ಓಪನ್ ಮಾಡ್ಕೋಬೇಕು, 2 ಅಕೌಂಟ್ ಓಪನ್ ಮಾಡಬೇಕು. ಯಾವ್ಯಾವುದು, ಕ್ಯಾಶ್ ಅಕೌಂಟು ಮತ್ತು ಕ್ಯಾಪಿಟಲ್ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ಫಸ್ಟು ಕ್ಯಾಶ್ ಅಕೌಂಟನ್ನು ಓಪನ್ ಮಾಡ್ತೀವಿ. ಸೊ ಡೇಟು, ಪರ್ಟಿಕ್ಯುಲರ್ಸ್, ಅಮೌಂಟ್, ಡೇಟು,
ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ನಾನು ಕಾಲಮ್ ನೇಮ್ ಬರೆಯಲ್ಲ, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ನಾನು ಡೈರೆಕ್ಟಾಗಿ ಬರಿತೀನಿ, ಸ್ಪೇಸ್ ಕಡಿಮೆ ಆಗೋದ್ರಿಂದ, ಟೈಮ್ ಡ್ಯೂರೇಷನ್ ಶಾರ್ಟೇಜ್ ಇರೋದ್ರಿಂದ. ಸೊ ಫಸ್ಟ್ ಇದು ಕ್ಯಾಶ್ ಅಕೌಂಟ್ ಇದು. ಸೊ ಯಾವಾಗಲೂ ಕೂಡ ಅಕೌಂಟ್ ಅಂತ ಬರೆದ್ರೆ ಡೆಬಿಟ್ ಟು ಕ್ರೆಡಿಟ್ ಕಂಪಲ್ಸರಿ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಯಾವುದು ಕ್ಯಾಪಿಟಲ್ ಅಕೌಂಟ್ ಇದೆ. ಸೊ ಕ್ಯಾಪಿಟಲ್ ಅಕೌಂಟು ಅಷ್ಟೇ, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಇದು ಯಾವುದು ಕ್ಯಾಪಿಟಲ್ ಅಕೌಂಟ್, ಡೆಬಿಟ್ ಮತ್ತು ಕ್ರೆಡಿಟ್. ಸೊ ಇವಾಗ ಎಂಟ್ರಿ ಪಾಸ್ ಮಾಡ್ತೀವಿ. ಸೊ ಒಂದು ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್. ಸೊ ಹೌ ಮಚ್ rupees? 1,65,000. ಸೊ ಡೇಟ್ 1/1/2015. ಸೊ ಈ ಕ್ಯಾಪಿಟಲ್ ಅಕೌಂಟ್ ಇದೆ. ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಇರೋದ್ರಿಂದ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟೆಡ್ ಬೈ ಕ್ಯಾಶ್ ಅಕೌಂಟ್ 1,65,000. ನೆಕ್ಸ್ಟ್ ಇದೆಲ್ಲ ನೆಕ್ಸ್ಟ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಇವಾಗ ನಾವಿಲ್ಲಿ ಬ್ಯಾಂಕ್ ಮತ್ತು ಕ್ಯಾಶ್ ಅಕೌಂಟ್ ಎರಡು ಅಕೌಂಟ್ ಬರುತ್ತೆ. ಆಲ್ರೆಡಿ ಕ್ಯಾಶ್ ಅಕೌಂಟ್ ಇದೆ, ಬ್ಯಾಂಕ್ ಅಕೌಂಟನ್ನು ಹೇಳ್ಕೋಬೇಕಾಗುತ್ತೆ. ಸೊ ಡೇಟು, ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಈ ರೀತಿಯ ಕಾಲಮನ್ನು ಹೇಳ್ಕೊಂಡ್ವಿ. ಸೊ ಯಾವುದು ಇದು ಬ್ಯಾಂಕ್ ಅಕೌಂಟ್, ಇದು ಬ್ಯಾಂಕ್ ಅಕೌಂಟ್. ಸೊ ಡೆಬಿಟ್ ಕ್ರೆಡಿಟ್. ಸೊ ಈಗ ಎಂಟ್ರಿ ಏನಾಗುತ್ತೆ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಹಂಗಾಗಿ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಬರ್ತೀವಿ. ಸೊ ಎಷ್ಟು 80,000 ಇದೆ. ಸೊ ಡೇಟ್ ಏನಂತ ಬರ್ತೀವಿ 2/1/2015. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಇರೋದ್ರಿಂದ ಕ್ಯಾಶ್ ಅಕೌಂಟ್ ಕ್ರೆಡಿಟೆಡ್ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ. ಸೊ ಎಷ್ಟಿದೆ ಅಮೌಂಟು 80,000 ಇದೆ. 2/1/2015. ಸೊ ಈ ರೀತಿಯಾಗಿ ಬರೆದು ನೆಕ್ಸ್ಟ್ ಅದಾದಮೇಲೆ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ತಾರಾ ಅಕೌಂಟ್ ಅಂತ ಇದೆ. 4/1/2015. ಸೊ ಇಲ್ಲಿ ಪರ್ಚೇಸ್ ಅಕೌಂಟ್ ಮತ್ತು ತಾರಾ ಅಕೌಂಟ್ ಎರಡೂ ಅಕೌಂಟನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಎರಡೂ ಕೂಡ ಒಂದೊಂದೇ ಸಲ ಬರೋದು. ಸೊ ಇದು ಪರ್ಚೇಸ್ ಅಕೌಂಟು, ಡೇಟು ಪರ್ಟಿಕ್ಯುಲರ್ಸ್ ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಈ ರೀತಿಯಾಗಿ ಬರ್ಕೊಂಡ್ವಿ. ಸೊ ಇದು ಪರ್ಚೇಸ್ ಅಕೌಂಟ್, ಡೆಬಿಟ್ ಕ್ರೆಡಿಟ್. ಸೊ ಇನ್ನೊಂದು ಯಾವುದು ತಾರಾ ಅಕೌಂಟ್ ಅಂತ ಇದೆ. ಸೊ ತಾರಾ ಅಕೌಂಟ್ ಅಷ್ಟೇ, ಎಷ್ಟು ಕಾಲಮ್ ಬರುತ್ತೆ 6 ಕಾಲಮ್ ಬರುತ್ತೆ. ಡೇಟು ಪರ್ಟಿಕ್ಯುಲರ್ಸ್ ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಇದು ಯಾವುದಿದು ತಾರಾ ಅಕೌಂಟ್. ಸೊ ಕ್ರೆಡಿಟ್ ಡೆಬಿಟ್. ಸೊ ಇವಾಗ ಎಂಟ್ರಿ ಏನಿದೆ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ತಾರಾ ಅಕೌಂಟ್ ಅಂತ ಇದೆ. ಪರ್ಚೇಸ್ ಅಕೌಂಟ್ ಡೆಟಾರ್ ಟು ತಾರಾ, ಪರ್ಚೇಸ್ ಅಕೌಂಟ್ ಡೆಟಾರ್ ಟು ತಾರಾ ಅಕೌಂಟ್ ಅಂತ 4/1/2015. ಸೊ ಡೇಟ್ ಎಷ್ಟು 4/1/2015. ಅಮೌಂಟು 22,000. ನೆಕ್ಸ್ಟ್ ಅದಾದಮೇಲೆ ತಾರಾ ಅಕೌಂಟಲ್ಲಿ ತಾರಾ ಅಕೌಂಟ್ ಕ್ರೆಡಿಟೆಡ್ ಬೈ ಪರ್ಚೇಸ್ ಅಕೌಂಟ್. ಸೊ ಎಷ್ಟಿದೆ 22,000 ಇದೆ. ಸೊ ಅಮೌಂಟು 22,000, ಡೇಟು 4/1/2015. ನೆಕ್ಸ್ಟ್ ಅದಾದಮೇಲೆ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಪರ್ಚೇಸ್ ಅಕೌಂಟ್ ಆಲ್ರೆಡಿ ಇದೆ.
ಕ್ಯಾಶ್ ಅಕೌಂಟ್ ಇದೆ. ಸೊ ನಾವು ಫರ್ದರ್ ಅಕೌಂಟ್ ಓಪನ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೋಡಿ ಕೆಲವು ಟೈಮ್ ಹಿಂಗೆ ಬಂದಾಗ ಹೊಸದಾಗಿ ಮತ್ತೆ ಓಪನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಅದನ್ನು ತಿಳ್ಕೊಬೇಕಾಗುತ್ತೆ. ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತಿದೆ. ಪರ್ಚೇಸ್ ಅಕೌಂಟ್ ಆಲ್ರೆಡಿ ಇದೆ. ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಸೊ ಹೌ ಮಚ್ ರುಪೀಸ್ 30,000 30,000. ಸೊ ಡೇಟು 5/1/2015. ಸೊ ಈ ಕ್ಯಾಶ್ ಅಕೌಂಟಲ್ಲಿ ಎಂಟ್ರಿ ಮಾಡ್ಬೇಕು. ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಇದೆ, ಹಂಗಾಗಿ ಕ್ಯಾಶ್ ಅಕೌಂಟ್ ಕ್ರೆಡಿಟೆಡ್ ಬೈ ಪರ್ಚೇಜ್ ಅಕೌಂಟ್. ಸೊ ಎಷ್ಟು 30,000 ರುಪೀಸ್ 5/1/2015. ನೆಕ್ಸ್ಟ್ ಅದಾದಮೇಲೆ ವೇಜಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಆಲ್ರೆಡಿ ಕ್ಯಾಶ್ ಅಕೌಂಟು ಓಪನ್ ಆಗಿದೆ. ರಿಮೈನಿಂಗ್ ಯಾವ್ದು ಅಕೌಂಟ್ ಓಪನ್ ಮಾಡಬೇಕು? ವೇಜಸ್ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ವೇಜಸ್ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ಯಾವ ಕಾಲಮ್ ಬರುತ್ತೆ? ಡೇಟು, ಪರ್ಟಿಕ್ಯುಲರ್ಸ್, ಅಮೌಂಟ್, ಡೇಟ್, ಪರ್ಟಿಕ್ಯುಲರ್ಸ್, ಅಮೌಂಟ್, ಈ ರೀತಿಯ ಬರುತ್ತೆ ಕಾಲಮು. ಸೊ ಇದು ಯಾವುದು? ವೇಜಸ್ ಅಕೌಂಟ್ ಅಂತ ಬರಿತೀವಿ. ವೇಜಸ್ ಅಕೌಂಟ್. ವೇಜಸ್ ಅಂದರೆ ಕೂಲಿ ಅಂತ ಅರ್ಥ. ಸೊ ಡೆಬಿಟ್, ಕ್ರೆಡಿಟ್. ಸೊ ಈಗ ಡೆಬಿಟ್ ಏನಿದೆ? ವೇಜಸ್ ಅಕೌಂಟ್ ಅಂತ ಇದೆ. ವೇಜಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ವೇಜಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಸೊ ಹೌ ಮಚ್ ರುಪೀಸ್? 200 rupees. 6/1/2015 200 rupees. ನೆಕ್ಸ್ಟ್ ಅದಾದಮೇಲೆ ಈ ಕ್ಯಾಶ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ. ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಇದೆ, ಹಂಗಾಗಿ ಕ್ಯಾಶ್ ಅಕೌಂಟ್ ಕ್ರೆಡಿಟೆಡ್ ಬೈ ವೇಜಸ್. ವೇಜಸ್ ಅಕೌಂಟ್ ಹೌ ಮಚ್ ರುಪೀಸ್? 200 6/1/2015. ನೆಕ್ಸ್ಟ್ ಅದಾದಮೇಲೆ ಫರ್ನಿಚರ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಫರ್ನಿಚರ್ ಅಕೌಂಟ್ ಆಲ್ರೆಡಿ ಕ್ಯಾಶ್ ಅಕೌಂಟ್ ಇದೆ. ಈ ಫರ್ನಿಚರ್ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ಇದು ಡೇಟು, ಪರ್ಟಿಕ್ಯುಲರ್ಸ್, ಅಮೌಂಟ್, ಡೇಟ್, ಪರ್ಟಿಕ್ಯುಲರ್ಸ್, ಅಮೌಂಟ್. ಸೊ ಇದು ಯಾವುದು? ಫರ್ನಿಚರ್ ಅಕೌಂಟ್. ಡೆಬಿಟ್, ಕ್ರೆಡಿಟ್. ಸೊ ಫರ್ನಿಚರ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಸೊ ಹೌ ಮಚ್ ರುಪೀಸ್? 5,000 rupees. ಡೇಟ್ 8/1/2015. ನೆಕ್ಸ್ಟ್ ಈ ಕ್ಯಾಶ್ ಅಕೌಂಟಲ್ಲಿ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಇದೆ, ಹಂಗಾಗಿ ಕ್ಯಾಶ್ ಅಕೌಂಟ್ ಕ್ರೆಡಿಟೆಡ್ ಬೈ ಫರ್ನಿಚರ್ ಅಕೌಂಟ್ 5,000. ನೆಕ್ಸ್ಟ್ ಅದಾದಮೇಲೆ ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಕ್ಯಾಶ್ ಅಕೌಂಟ್ ಆಲ್ರೆಡಿ ಓಪನ್ ಇದೆ. ರಿಮೈನಿಂಗ್ ಡ್ರಾಯಿಂಗ್ಸ್ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ಡೇಟು, ಪರ್ಟಿಕ್ಯುಲರ್ಸ್, ಅಮೌಂಟ್, ಡೇಟ್, ಪರ್ಟಿಕ್ಯುಲರ್ಸ್, ಅಮೌಂಟ್. ಇದು ಯಾವುದಿದು? ಡ್ರಾಯಿಂಗ್ಸ್ ಅಕೌಂಟ್. ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್, ಕ್ರೆಡಿಟರ್. ಸೊ ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಎಷ್ಟಿದೆ ಅಮೌಂಟು? 4,000 rupees ಇದೆ. 10/1/2015. ನೆಕ್ಸ್ಟ್ ಅದಾದಮೇಲೆ ಕ್ಯಾಶ್ ಅಕೌಂಟಲ್ಲಿ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಇದೆ. ಸೊ ಕ್ಯಾಶ್ ಅಕೌಂಟ್ ಕ್ರೆಡಿಟೆಡ್ ಬೈ ಡ್ರಾಯಿಂಗ್ಸ್ ಅಕೌಂಟ್. ಹೌ ಮಚ್ ರುಪೀಸ್? 4,000 rupees. ಇಷ್ಟು. ನೆಕ್ಸ್ಟ್ ಲಾಸ್ಟ್ ಎಂಟ್ರಿ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕಮಿಷನ್ ಅಕೌಂಟ್ ಅಂತಿದೆ. ಕ್ಯಾಶ್ ಅಕೌಂಟ್ ಆಲ್ರೆಡಿ ಓಪನ್ ಇದೆ. ರಿಮೈನಿಂಗ್ ಕಮಿಷನ್ ಅಕೌಂಟನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಡೇಟು, ಪರ್ಟಿಕ್ಯುಲರ್ಸ್, ಅಮೌಂಟ್, ಡೇಟ್, ಪರ್ಟಿಕ್ಯುಲರ್ಸ್, ಅಮೌಂಟ್, ಈ ರೀತಿ ಓಪನ್ ಮಾಡ್ಕೊಂಡ್ವಿ. ಯಾವ ಅಕೌಂಟ್ ಇದು? ಕಮಿಷನ್ ಅಕೌಂಟ್ ಇದು.
ಇದು ಯಾವುದು ಡೆಟರ್ ಕ್ರೆಡಿಟರ್ ಕ್ಯಾಶ್ ಅಕೌಂಟ್ ಡೆಟರ್ ಟು ಕಮಿಷನ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟ್ ಡೆಟರ್ ಟು ಕಮಿಷನ್ ಅಕೌಂಟ್. ಸೊ ಎಷ್ಟು 1000 rupees 13/1/2015. ನೆಕ್ಸ್ಟ್ ಇದಾದಮೇಲೆ ಕಮಿಷನ್ ಅಕೌಂಟ್ ಕ್ರೆಡಿಟ್ ಇರೋದ್ರಿಂದ ಕಮಿಷನ್ ಅಕೌಂಟ್ ಕ್ರೆಡಿಟೆಡ್ ಬೈ ಕ್ಯಾಶ್ ಅಕೌಂಟ್ 1000 rupees. ಡೇಟು 13/1/15. ಇಷ್ಟು ಎಲ್ಲ ಜರ್ನಲ್ ಎಂಟ್ರಿಯನ್ನು ಲೆಡ್ಜರ್ ಪೋಸ್ಟಿಂಗ್ ಮಾಡಿದ್ವಿ. ಈಗ ಅಕೌಂಟ್ ಕ್ಲೋಸ್ ಮಾಡಬೇಕಾಗುತ್ತೆ ಪ್ರತಿಯೊಂದು ಅಕೌಂಟು ಕೂಡ. ಸೊ ಇವಾಗ ಫಸ್ಟು ನಾವು ಕ್ಯಾಶ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಯಾವ ಸೈಡ್ ಜಾಸ್ತಿ ಇದೆ ನೋಡ್ಕೊಳ್ತೀವಿ. ಸೊ ಡೆಬಿಟ್ ಸೈಡ್ ಜಾಸ್ತಿ ಇದೆ. ಎಷ್ಟಿದೆ 1,65,000 ಇದೆ. 66,000 ಇದೆ. ಸೊ ಇದನ್ನೇನು ಮಾಡ್ತೀವಿ ಬರ್ಕೊಳ್ತೀವಿ 1,66,000 ಬರ್ಕೊಂಡು ಲೆಸ್ ಮಾಡ್ತೀವಿ. ಸೊ ಎಷ್ಟಾಗುತ್ತಿದ್ದು 80 30 110 119 200 46,800 ರೂಪಾಯಿ 46,800 ರೂಪಾಯಿ ಬ್ಯಾಲೆನ್ಸ್ ಬರುತ್ತೆ. ಇದನ್ನ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರಿತೀವಿ. ಸೊ ಡೇಟ್ ಬರಲ್ಲಲ್ವ 8/1/2015 10/1/2015. ನೆಕ್ಸ್ಟ್ ಇದು ಡೇಟ್ ತಿಂಗಳ ಕೊನೆಯ ದಿನ ಯಾವತ್ತು 31/1/2015. ಸೊ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಆಯಿತು. ಅದು ಅಕೌಂಟ್ ಕ್ಲೋಸ್ ಆಯಿತು. ನೆಕ್ಸ್ಟ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟು. ಡೆಬಿಟ್ ಸೈಡ್ ಯಾವುದೇ ಬ್ಯಾಲೆನ್ಸ್ ಇಲ್ಲ 1,65,000 ಇದೆ. ಸೊ ಅದನ್ನ 1,65,000 ಡೆಬಿಟ್ ಬ್ಯಾಲೆನ್ಸ್ ಬರ್ಕೊಂಡ್ವಿ. ಸೊ ಯಾವುದೋ ಬ್ಯಾಲೆನ್ಸ್ ಇಲ್ಲ. ಯಾವುದಾದ್ರೂ ಬ್ಯಾಲೆನ್ಸ್ ಇದ್ದರೆ ಲೆಸ್ ಮಾಡ್ತಿದ್ವಿ. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರಿತೀವಿ. ಡೇಟು 31/1/2015. ಆ ತಿಂಗಳ ಕೊನೆಯ ದಿನವನ್ನು ನಾವು ಅಕೌಂಟ್ ಕ್ಲೋಸ್ ಮಾಡಬೇಕಾದ್ರೆ ಹಾಕ್ತೀವಿ. ನೆಕ್ಸ್ಟ್ ಅದಾದಮೇಲೆ ಬ್ಯಾಂಕ್ ಅಕೌಂಟ್ 80,000 ಇದೆ. ಸೊ ಅದು ಕ್ರೆಡಿಟ್ ಸೈಡ್ ಯಾವುದು ಬ್ಯಾಲೆನ್ಸ್ ಇಲ್ಲ 80,000 ಬರ್ಕೊಂಡ್ವಿ. ಬ್ಯಾಲೆನ್ಸ್ 80,000 ಮಾಡ್ತೀವಿ. ಏನಂತ ಬರ್ತೀವಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 31/1/2015. ನೆಕ್ಸ್ಟ್ ಅದಾದಮೇಲೆ 52,000ದಲ್ಲಿ ಅದನ್ನ ವಸ್ತು ಬ್ಯಾಲೆನ್ಸ್ ಮಾಡ್ತೀವಿ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 31/1/2015. ನೆಕ್ಸ್ಟ್ 22,000 ಇದೆ. ಸೊ ಇದನ್ನ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಬರ್ಕೊಳ್ತೀವಿ 22,000. ಸೊ ಯಾವುದು ಬ್ಯಾಲೆನ್ಸ್ ಇಲ್ಲ. ಏನಂತ ಬರ್ತೀವಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರಿತೀವಿ. ಅಮೌಂಟು ಡೇಟು 31/1/2015. ನೆಕ್ಸ್ಟ್ ಅದಾದಮೇಲೆ ಸೊ ವೇಜಸ್ ಅಂತ ಇದೆ 200 ಇದೆ. 200 ಬರ್ಕೊಳ್ತೀವಿ. ಇಲ್ಲಿ ವೇಜಸ್ ಅಕೌಂಟ್ ಕ್ಲೋಸ್ ಆಯ್ತಲ್ಲ ಅದೇ ರೀತಿಯಾಗಿ ಫರ್ನಿಚರ್ ಅಕೌಂಟು ಕೂಡ. ಸೊ 5,000 ಇದೆ. ಅದನ್ನ ನಾವೇನು ಮಾಡ್ತೀವಿ ಅಂದರೆ 5,000ಅಲ್ಲಿ ಸೊ ಬ್ಯಾಲೆನ್ಸ್ ಯಾವುದೂ ಇಲ್ಲ ಕ್ರೆಡಿಟ್ ಸೈಡ್. ಹಂಗಾಗಿ ನಾವೇನು ಮಾಡ್ತೀವಿ 5,000 ಬ್ಯಾಲೆನ್ಸ್ ಮಾಡಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೆದು ಮತ್ತು ಡೇಟ್ ಆ ತಿಂಗಳ ಕೊನೆಯ ದಿನ ಡೇಟ್ ಬರಿತೀವಿ. ಅದೇ ರೀತಿಯಾಗಿ ಡ್ರಾಯಿಂಗ್ಸ್ ಅಕೌಂಟಲ್ಲೂ ಅಷ್ಟೇ. ಸೊ 4,000 ಇದೆ. ಈ 4,000 ಮತ್ತು ಕ್ರೆಡಿಟ್ ಸೈಡ್ ಯಾವುದು ಬ್ಯಾಲೆನ್ಸ್ ಇಲ್ಲ ಕ್ರೆಡಿಟ್ ಸೈಡ್ 4,000 ಅಂತಂದು ಬರೆದು ಬೈ